ನಮಸ್ಕಾರ. ಇವತ್ತು ನಾವು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದೀವಪ್ಪ ಅಂತ ಹೇಳಿದ್ರೆ ಆಂಕ್ಷಿಯಸ್ ಅಟ್ಯಾಚ್ಮೆಂಟ್ ಸ್ಟೈಲ್. ಏನಿದು ಆಂಕ್ಷಿಯಸ್ ಅಟ್ಯಾಚ್ಮೆಂಟ್ ಸ್ಟೈಲ್ ಅಂತ ಹೇಳಿದ್ರೆ, ನೀವು ಯಾವ್ದಾದ್ರೂ ಒಂದು ಹೊಸ ಸಂಬಂಧಕ್ಕೆ ಅಥವಾ ಕರೆಂಟ್ ರಿಲೇಶನ್ಶಿಪ್ ಆಗಿರ್ಬೋದು, ಫ್ರೆಂಡ್ಶಿಪ್ ಆಗಿರ್ಬೋದು, ಅಥವಾ ಕೆಲಸದ ಎನ್ವೈರ್ಮೆಂಟ್ ಅಲ್ಲಿ ಆಗಿರ್ಬೋದು, ಸದಾ ನಿಮ್ಗೆ ಒಂದು ಆತಂಕ ಕಾಡ್ತಾ ಇರತ್ತೆ. ಏನಪ್ಪಾ ಅಂತ ಹೇಳಿದ್ರೆ, ನಿಮ್ಮ ಜೊತೆಲಿರೋರು ನಿಮ್ಮನ್ನ ಬಿಟ್ಟು ಹೋಗ್ತಾರ ಅಂತ. ಇದು ಕೇವಲ ಸಂಬಂಧ ಮಾತ್ರ ಅಲ್ಲ, ಕೆಲವು ಸತಿ ಫ್ರೆಂಡ್ಶಿಪ್ ಅಲ್ಲೂ ಆಗ್ಬಿಡುತ್ತೆ. ಈಗ ನಾವು 5 ಜನ ಫ್ರೆಂಡ್ಸ್ ಇದೀವಿ ಅಂತ ಹೇಳಿದ್ರೆ, ಇಬ್ರು ಫ್ರೆಂಡ್ಸ್ ಆಚೆ ಹೋಗಿದ್ದಾರೆ ನಿಮ್ಮನ್ನ ಬಿಟ್ಟು ಅಂತ ಹೇಳಿದ್ರೆ, ನಿಮ್ಗೆ ಗೊತ್ತಿಲ್ಲದ ಹಾಗೆ ಭಯ ಶುರು ಆಗ್ಬಿಡುತ್ತೆ. ಓ, ನನ್ನನ್ನ ಅವರೆಲ್ಲ ಬಿಟ್ಬಿಟ್ಟು ಬೇರೆಯವರನ್ನ ಚೂಸ್ ಮಾಡಲಿಕ್ಕೆ ಶುರು ಮಾಡ್ಬಿಟ್ರಾ, ಅಥವಾ ಅವ್ರು ನನ್ನನ್ನ ಬಿಟ್ಟು ಬೇರೆಯವ್ರ ಜೊತೆ ಅಟ್ಯಾಚ್ ಆಗ್ತಿದಾರಾ, ನನ್ನ ಫ್ರೆಂಡ್ಶಿಪ್ ಕಡಿಮೆ ಆಗೋಯ್ತಾ, ನನಗೆ ಇವರೆಲ್ಲ ಸಿಗ್ತಾರಾ ಇಲ್ವಾ, ಹೀಗೆ ಏನೋ ಒಂದು ಭಯ ಶುರು ಆಗ್ಬಿಡುತ್ತೆ. ಅಥವಾ ನಿಮ್ಮ ಸಂಬಂಧದಲ್ಲಿ ಕೂಡ ಕಾನ್ಸ್ಟೆಂಟ್ ಆಗಿ ನೀವು ಮದ್ವೆ ಆಗಿರ್ಬೋದು ಅಥವಾ ಒಂದು ರಿಲೇಶನ್ಶಿಪ್ ಅಲ್ಲಿ ಇದ್ರು ಕೂಡ ನಿಮ್ಗೆ ಸದಾ ನಿಮ್ಮ ಸಂಗಾತಿ ನಿಮ್ಮನ್ನ ಬಿಟ್ಟು ಹೊಟ್ಟೋಗ್ಬಿಡ್ತಾರ ಅನ್ನೋ ಭಯ ಇದ್ದೇ ಇರುತ್ತೆ. ಅಥವಾ ಎಲ್ಲೋ ಒಂಚೂರು ನಿಮ್ಮ ಸಂಗಾತಿ ನಿಮ್ಗೆ ಕೊಡ್ಬೇಕಾಗಿರೋ ಕಾಳಜಿ ಆಗಿರ್ಬೋದು, ಪ್ರೀತಿ ಆಗಿರ್ಬೋದು, ಎಲ್ಲೋ ಒಂದ್ ಸ್ವಲ್ಪ ಕಮ್ಮಿ ಅನ್ಸಿದ್ರೆ ಈ ಭಯ, ಈ ಆಂಕ್ಷಿಯಸ್ ಅಟ್ಯಾಚ್ಮೆಂಟ್ ಅನ್ನೋದು ಟ್ರಿಗರ್ ಆಗ್ತಾ ಹೋಗುತ್ತೆ. ಏನಿದು ಆಂಕ್ಷಿಯಸ್ ಅಟ್ಯಾಚ್ಮೆಂಟ್ ಸ್ಟೈಲ್, ಯಾತಕ್ಕೆ ಬರುತ್ತಪ್ಪ ಅಂತ ಹೇಳಿದ್ರೆ, ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಪ್ರತಿಯೊಂದು ಭಾವನೆ ಕೂಡ ನಮ್ಮ ಚೈಲ್ಡ್ಹುಡ್ ಇಂದ ಶೇಪ್ ಆಗ್ತಿರುತ್ತೆ. ಯಾಕಂತ ಹೇಳಿದ್ರೆ ನಾವೇನ್ ಅನ್ಕೋತೀವಿ, ಈಗ ನನ್ನ ಬಿಹೇವಿಯರು ನನ್ನ ಪರ್ಸನಾಲಿಟಿ ಅಂತ ಅನ್ಕೋತೀವಿ. ಖಂಡಿತವಾಗ್ಲೂ ಇಲ್ಲ. ನಾನು ಇವತ್ ನಿಮ್ ಕಣ್ ಮುಂದೆ ಒಂದ್ 28 ವರ್ಷ ಇದ್ರೆ ನನ್ನ ಒಳಗಡೆ ಮನಸ್ಸು ಎಷ್ಟು ವರ್ಷ ಇರುತ್ತೆ ಅಂತ ಹೇಳಿದ್ರೆ ಇನ್ನು 3 ವರ್ಷದ ಮಗುನೆ. ಯಾಕಂತ ಹೇಳಿದ್ರೆ ನಮ್ಗೆ ಕೋಪ ಬಂದಾಗ ನಾವು ಮಕ್ಳ ತರ ಆಡ್ತೀವಿ, ಸಿಟ್ ಮಾಡ್ಕೋತೀವಿ, ಭಯ ಪಡ್ತೀವಿ, ಅಥವಾ ಯಾವ್ದೋ ಒಂದು ಅನ್ಕಂಫರ್ಟಬಲ್ ಸಿಚುಯೇಷನ್ ಅಲ್ಲಿ ನಾವ್ ಇದೀವಿ ಅಂತ ಹೇಳಿದ್ರೆ ನಮ್ಮ ಇನ್ನರ್ ಚೈಲ್ಡ್ ಆಚೆ ಬರ್ತಾ ಹೋಗುತ್ತೆ. ಹಾಗಾಗಿ ಈ ಆಂಕ್ಷಿಯಸ್ ಅಟ್ಯಾಚ್ಮೆಂಟ್ ಸ್ಟೈಲ್ ಯಾತಕ್ಕೆ ಬರುತ್ತೆ ಅಂತ ಹೇಳಿದ್ರೆ, ಎಲ್ಲೋ ಬಾಲ್ಯದಲ್ಲಿ ನಿಮ್ಗೆ ಸಿಗ್ಬೇಕಾಗಿರ್ತಕ್ಕಂತಹ ಪ್ರೀತಿ ಸಿಗದೆ ಇದ್ದಾಗ, ಅಟೆನ್ಷನ್ ಸಿಗದೆ ಇದ್ದಾಗ, ಅಥವಾ ಕಾನ್ಸ್ಟೆಂಟ್ ಆಗಿ ನೀವು ನಿಮ್ಮ ತಂದೆ ತಾಯಿಯ ಎಮೋಷನಲ್ ಅಟ್ಯಾಚ್ಮೆಂಟ್ಗೋಸ್ಕರ ತುಂಬಾ ಎಫರ್ಟ್ ಹಾಕ್ಬೇಕಾಗಿತ್ತು. ಎಷ್ಟೋ ಸತಿ ನಿಮ್ಗೆ ನಿಮ್ಮ ತಾಯಿ ಜೊತೆ ಡಿಸ್ಕನೆಕ್ಷನ್ ಅನ್ಸೋದು, ಅಥವಾ ತಂದೆ ನಿಮ್ ಜೊತೆ ಡಿಸ್ಕನೆಕ್ಟ್ ಆಗಿರೋದು, ಇಂತಹ ಒಂದು ಬಾಲ್ಯದ ಚೈಲ್ಡ್ಹುಡ್ ವೂಂಡ್ಸ್ ಇಂದ ಈ ಆಂಕ್ಷಿಯಸ್ ಅಟ್ಯಾಚ್ಮೆಂಟ್ ಸ್ಟೈಲ್ ಶುರು ಆಗುತ್ತೆ. ಇದರಿಂದ ಹೇಗಪ್ಪ ಆಚೆ ಬರೋದು ಅಂತ ಹೇಳಿದ್ರೆ, ಮೊದಲನೇದಾಗಿ ಫಸ್ಟ್ ತಿಳ್ಕೊಳ್ಳಿ, ನೀವು ಇನ್ನು ಆ 3 ವರ್ಷದ ಮಗುವಿನ ರೀತಿ ಇಲ್ಲ. ಮತ್ತೆ ಒಂದ್ ತಿಳ್ಕೊಳ್ಳಿ, ನಮ್ಮ ಲೈಫ್ ಅಲ್ಲಿ ಯಾರೇ ಬರ್ಲಿ ಹೋಗ್ಲಿ, ಪ್ರತಿಯೊಬ್ರು ಕೂಡ ಒಂದಲ್ಲ ಒಂದ್ ಯಾವುದೇ ಒಂದು ವಸ್ತು ತಗೊಳ್ಳಿ. ಇವತ್ತು ನಿಮ್ ಕಣ್ಮುಂದೆ ನಾನ್ ಮಾತಾಡ್ತಾ ಇದ್ದೀನಿ ಅಂತ ಆಗಿರ್ಬೋದು, ನಿಮ್ಮ ಕೈಯಲ್ಲಿರ್ತಕ್ಕಂತಹ ಮೊಬೈಲ್ ಆಗಿರ್ಬೋದು, ಅದು ಎಲ್ಲದಕ್ಕೂ ಎಕ್ಸ್ಪೈರಿ ಡೇಟ್ ಅನ್ನೋದು ಇದ್ದೇ ಇರುತ್ತೆ ಅಲ್ವಾ. ಯಾವ್ದಾದ್ರೂ ನೀವು ಸುತ್ತ ನೋಡಿ, ಯಾವ್ದಾದ್ರು ಒಂದು ವಸ್ತು ಸದಾ ನಿಮ್ ಜೊತೆ ಇರುತ್ತೆ ಅಂತ ಏನಾದ್ರೂ ಗ್ಯಾರಂಟಿ ಇದೆಯಾ? ಯಾವ್ದು ಇಲ್ಲ. ಎಲ್ಲವೂ ನಾವು ಬರುವಾಗೂ ಏನು ತಗೊಂಡ್ ಬಂದಿಲ್ಲ, ಹೋಗುವಾಗೂ ಕೂಡ ಏನನ್ನು ತಗೊಂಡ್ ಹೋಗಲ್ಲ. ಏನೇನ್ ಸಿಕ್ಕಿದೆಯೋ ಅದೆಲ್ಲವೂ ನಮ್ಗೆ ಬೋನಸ್ ಅಲ್ವಾ. ಹಾಗಾಗಿ ಒಂದ್ ತಿಳ್ಕೊಳ್ಳಿ, ಜನ ಬರ್ತಾರೆ ಹೋಗ್ತಾರೆ, ಆದ್ರೆ ಯಾವತ್ತೂ ತಿಳ್ಕೊಳ್ಳಿ, ನಿಮ್ಮಲ್ಲಿ ಇರ್ತಕ್ಕಂತಹ ಪ್ರೀತಿ ಕಮ್ಮಿ ಆಗಲ್ಲ. ಪ್ರೀತಿ ಅನ್ನೋದು ಕೊಡೋ ವಸ್ತು ಹೊತ್ತು ಅದನ್ನ ನಾವು ಎಲ್ಲೋ ಕಳ್ಕೊಂಡ್ಬಿಡ್ತೀವಿ ಅನ್ನೋ ಭಯ ಖಂಡಿತವಾಗ್ಲೂ ನಮ್ಗಿರ್ಬಾರ್ದು. ಸೊ ಹಾಗಾಗಿ ಈ ಆಂಕ್ಷಿಯಸ್ ಅಟ್ಯಾಚ್ಮೆಂಟ್ ಸ್ಟೈಲ್ ಇಂದ ಆಚೆ ಬರಬೇಕಂತ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಮೊದಲನೇದಾಗಿ ಒಂದು ಟರ್ಮ್ಸ್ ಬನ್ನಿ, ಯು ಹ್ಯಾವ್ ಟು ನೋ ದಟ್ ಯು ಆರ್ ಮೋರ್ ದೆನ್ ಇನಫ್. ನಿಮಗೆ ನೀವು ಸರಿಸಾಟಿ ಯಾರು ಇಲ್ಲ. ನಿಮ್ಮನ್ನ ಯಾವ ರಿಲೇಶನ್ಶಿಪ್ ಕೂಡ ಡಿಫೈನ್ ಮಾಡ್ಲಿಕ್ಕಾಗಲ್ಲ. ನೋಡಿ, ಕೆಲವು ಸಂಬಂಧಗಳು ಇರ್ಲಿಕ್ಕೆ ನಮ್ಗೆ ಎಷ್ಟು ಖುಷಿ ಅನ್ಸುತ್ತೆ ಅಲ್ವಾ. ಎಲ್ರಿಗೂ ಸಂಬಂಧ ಇರ್ಬೇಕು ಅಂತ ಅನ್ಸುತ್ತೆ, ಎಲ್ಲರೂ ನಮ್ಗೆಲ್ಲವರೆಗೂ ಸಂಗಾತಿ ಇರ್ಬೇಕು ಅನ್ಸುತ್ತೆ, ಫ್ರೆಂಡ್ಸ್ ಇರ್ಬೇಕಾಗತ್ತೆ, ರಿಲೇಟಿವ್ಸ್ ಇರ್ಬೇಕು, ನಮ್ಗೆ ನಮ್ ಸುತ್ತ ಜನ ಇದ್ರೆ ನಮ್ಗೆ ಖುಷಿ ಆಗ್ತಾನೆ ಹೋಗುತ್ತೆ. ಆದ್ರೆ ಯಾವ ಸಂಬಂಧಗಳು ಇಲ್ಲ ಅಂತ ಹೇಳಿದ್ರು ಕೂಡ ನಾವು ಕಂಪ್ಲೀಟ್ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಮುಂದಿನ ಸಂಚಿಕೆಯಲ್ಲಿ ಒಂಟಿತನದಿಂದ ಆಚೆ ಹೇಗ್ ಬರೋದು, ಒಂಟಿತನ ಹೇಗೆ ನಾರ್ಮಲೈಸ್ ಮಾಡೋದು, ಈ ಒಂಟಿತನದಿಂದ ಆಚೆ ಹೇಗಪ್ಪ ಬರೋದು ಅನ್ನೋದ್ರ ಬಗ್ಗೆ ಮಾತಾಡ್ತೀನಿ. ಆದ್ರೆ ಈಗಿನ ಸಂಚಿಕೆಯಲ್ಲಿ ಆಂಕ್ಷಿಯಸ್ ಅಟ್ಯಾಚ್ಮೆಂಟ್ ಬಗ್ಗೆ ಮಾತಾಡಿದೀವಿ, ಇದರಿಂದ ಆಚೆ ಬರೋದು ಹೇಗೆ ಅಂತ ಮಾತಾಡಿದೀವಿ. ಹಾಗಾಗಿ ಇದೊಂದು ಇನ್ನರ್ ಚೈಲ್ಡ್ ವೂಂಡ್ ಅಂತಾನೆ ಹೇಳ್ಬೋದು. ಸೊ ಹಾಗಾಗಿ ನಿಮ್ಗೆ ನೀವು ಯಾವಾಗ್ಲೂ ರೀಅಫರ್ಮ್ ಮಾಡ್ತಾ ಹೋಗಿ, ಐ ಆಮ್ ಮೋರ್ ದೆನ್ ಇನಫ್, ಐ ಆಮ್ ಸೇಫ್, ಐ ಆಮ್ ಹ್ಯಾಪಿ, ಹೀಗೆ ಅಫರ್ಮೇಶನ್ ಮೂಲಕ ಇಂತಹ ಒಂದು ಆತಂಕ, ಇಂತಹ ಆಂಕ್ಷಿಯಸ್ ಅಟ್ಯಾಚ್ಮೆಂಟ್ ಇಂದ ನೀವು ಆಚೆ ಬರ್ಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನ ಮುಕ್ತಾಯಗೊಳಿಸಿದೀನಿ. ಧನ್ಯವಾದಗಳು.